ಹಾಯ್ ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್. ಸೊ ಇವತ್ತಿನ ತಮ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ನನಗೆ ಕರ್ನಾಟಕ SSLC ಸ್ಟೂಡೆಂಟ್ಸ್ ನನ್ನನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಸರ್ ನಮಗೊಂದು ಒಳ್ಳೆ ಟೈಮ್ ಟೇಬಲ್ ಹಾಕೊಡಿ ಸರ್, ಆ ಟೈಮ್ ಟೇಬಲ್ ನಾವು ಫಾಲೋ ಮಾಡ್ತೀವಿ, ಒಳ್ಳೆ ಸ್ಕೋರ್ ತೆಗಿತೀವಿ ಸರ್ ಅಂತ. ಅಥವಾ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ಒಂದು ಟೈಮ್ ಟೇಬಲ್ ನಾನು ಹಾಕೊಂಡ್ಬಿಟ್ಟಿದ್ದೀನಿ ಸರ್, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಹಿಂಗೆ ಅರ್ಧ ಗಂಟೆ ಅಥವಾ ಒಂದೊಂದು ಗಂಟೆ ಇದಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ ಸರ್, ಹಿಂಗೆ ಫಾಲೋ ಮಾಡ್ತೀನಿ ಸರ್, ಹಿಂಗೆ ಫಾಲೋ ಮಾಡಿದ್ರೆ ಖಂಡಿತ ನಾನು ಸ್ಕೋರ್ ತೆಗಿತೀನಿ ಸರ್, ಒಳ್ಳೆ ಸ್ಕೋರ್ ಮಾಡ್ತೀನಿ ಸರ್ ಈ ಸತಿ 10th ಅಲ್ಲಿ ಅಂತ ಅಂತಾರೆ. ಸೊ ನನ್ನನ್ನು ಕೇಳಿದ್ರೆ ನೋ, ಆ ಟೈಮ್ ಟೇಬಲ್ ಯೂಸೇ ಇಲ್ಲ. ನೀವು ಹಾಕೊಳ್ತಿರಲ್ಲ ಟೈಮ್ ಟೇಬಲ್, ಫಾರ್ ಎಕ್ಸಾಂಪಲ್ ಲಿಸನ್ ಹಿಯರ್, ಇದು ಸ್ಟೂಡೆಂಟ್ಸ್ ಹೇಳಿರೋ ಟೈಮ್ ಟೇಬಲ್. ನಾನು ಕೇಳಿದೆ ಸ್ಟೂಡೆಂಟ್ಸ್ ನನ್ನ ಹತ್ರ ಬಂದಾಗ, ಸರ್ ನನ್ನ ಹತ್ರ ಕೆಲವರು ಟೈಮ್ ಟೇಬಲ್ ಕೇಳಿದ್ರು, ಇನ್ನೊಂದು ಕೆಲವರು ನಾವೇ ಟೈಮ್ ಟೇಬಲ್ ಹಾಕೊಂಡಿದೀವಿ ಅಂದ್ರು. ಸೊ ಅಂತ ಸ್ಟೂಡೆಂಟ್ಸ್ನ ಕೇಳಿದೆ, ನೀನು ಏನು ಟೈಮ್ ಟೇಬಲ್ ಹಾಕೊಂಡಿದ್ಯಾ ಕೊಡಪ್ಪ ಅಂತ ಇಸ್ಕೊಂಡೆ. ಸೊ ಅದಿದೆ ಟೈಮ್ ಟೇಬಲ್. ಸೊ ಲಿಸನ್ ಹಿಯರ್, ಸರ್ ಬೆಳಗ್ಗೆ 6 ಗಂಟೆಗೆ ಎದ್ಬಿಡ್ತೀನಿ ಸರ್. ಓಕೆ, 6 ಗಂಟೆಗೆ ಎದ್ದೇಳ್ತೀನಿ, 6ರಿಂದ ಅದು ಇದು ಕೆಲಸ ಮಾಡ್ಕೊತೀನಿ, ಸ್ನಾನ ಮಾಡ್ತೀನಿ, ತಿಂಡಿ ಮಾಡ್ತೀನಿ, ಅದಾಗುತ್ತೆ. ನೆಕ್ಸ್ಟ್ ಸ್ಕೂಲ್ ಟೈಮಿಂಗ್ಸ್ 9 to 4 ಸ್ಕೂಲ್ ಟೈಮಿಂಗ್ಸ್, 9 to 4 ಸ್ಕೂಲಲ್ಲಿ ಇರ್ತೀನಿ ಸರ್, ಹಂಗೆ ಹಿಂಗೆ ಅಂತ ಅಂದ್ರು. ಆಮೇಲೆ ಟ್ಯೂಷನ್ಸ್ ಅಥವಾ ಆನ್ಲೈನ್ ಕ್ಲಾಸಸ್ ಅದಾಗುತ್ತೆ. ಅಲ್ಲಿಂದ ಬಂದ ಮೇಲೆ ಸ್ಟಡಿ ಅವರ್ ಸರ್, 6 PM to 8 PM ಸ್ಟಡಿ ಅವರ್, ಅದು ಓದಾಯ್ತು. ಅದಾದ್ಮೇಲೆ ಫ್ರೀ ಟೈಮ್ ಸರ್. ಫ್ರೀ ಟೈಮ್ ಯಾಕೆ? ಸ್ವಲ್ಪ ಬ್ರೇಕ್ ತಗೋತೀನಿ ಸರ್, ಪದೇ ಪದೇ ಓದಬಾರ್ದಲ್ಲ ಸರ್, ಅದಕ್ಕೆ ಬ್ರೇಕ್ ತಗೊಂತೀವಿ ಸರ್ ಅಂತ ಅಂದ್ರು. ಓಕೆ ಡನ್. ಅದಾದ್ಮೇಲೆ ಮತ್ತೆ ಸ್ಟಡಿ ಅವರ್ಸ್ ಅಂತ ಹಾಕೊಂಡ್ವಿ. ಅದಾದ್ಮೇಲೆ ಊಟದ ಟೈಮು ಸರ್, ಊಟ ಮಾಡ್ಬೇಕಲ್ವಾ ಸರ್ ಅಂದ್ರು. ಡನ್ ಅಂತ ಅಂದ್ರೆ. ಅದಾದ್ಮೇಲೆ ಮತ್ತೆ ಸ್ಟಡಿ ಅವರ್ಸ್ ಅಂತ ಹಾಕೊಂಡ್ವಿ ಸರ್, ಆಮೇಲೆ ಮಲ್ಗೋದು ಸರ್. ಇದು ಸ್ಟೂಡೆಂಟ್ಸ್ ಕೊಟ್ಟಿರೋ ಟೈಮ್ ಟೇಬಲ್. ಸರ್ ಈ ಟೈಮ್ ಟೇಬಲ್ ಫಾಲೋ ಮಾಡ್ತೀನಿ ಸರ್, ಈ ಟೈಮ್ ಟೇಬಲ್ ಫಾಲೋ ಮಾಡಿದ್ರೆ ಪಟ್ ಅಂತ ನನಗೆ ಮಾರ್ಕ್ಸ್ ಇನ್ಕ್ರೀಸ್ ಆಗೇ ಆಗುತ್ತೆ ಸರ್, ಆ ಕಾನ್ಫಿಡೆನ್ಸ್ ನನಗಿದೆ ಸರ್ ಅಂತ ಫುಲ್ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಸ್ಟೂಡೆಂಟ್ಸ್. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಆವರೇಜ್ ಸ್ಟೂಡೆಂಟ್ಸ್ ಮತ್ತೆ ಟಾಪರ್ ಸ್ಟೂಡೆಂಟ್ಸ್ ಇಬ್ರು ನಾನು ಮಾತಾಡಿಸ್ತಾ ಇರ್ತೀನಿ. ಸೊ ದಟ್ ಅವ್ರಿಗೆ ಏನ್ ಕಷ್ಟ ಇದೆ ಅದ್ರ ಪ್ರಕಾರ ನಾನು ಒಂದು ವಿಡಿಯೋ ಮಾಡಿ ಆ ಕಾನ್ಸೆಪ್ಟ್ನ ತಗೊಬಂದು ಅದಕ್ಕೆ ಕ್ಲಾರಿಟಿ ಕೊಟ್ಟಾಗ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಓಕೆ, ಇದು ಸ್ಟೂಡೆಂಟ್ಸ್ ಹೇಳಿದ್ದು. ಸೊ ನಾನು ಅವ್ರನ್ನ ಕೇಳಿದೆ, ಈ ಟೈಮ್ ಟೇಬಲ್ ಓಕೆ ಅಪ್ಪ ನೀನು ಮಾಡ್ಕೊಂಡಿದ್ಯಾ ಟೈಮ್ ಟೇಬಲ್ ಓಕೆ, ಬಟ್ ಯಾವತ್ತಿಂದ ಮಾಡಿದ್ದು, ಯಾವತ್ತಿಂದ ಫಾಲೋ ಮಾಡ್ತಾ ಇದೆಯಾ, ಏನ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಕೇಳಿದೆ. ಸೊ ಅವನು ಹೇಳ್ದ, ಸರ್ ಈ ಟೈಮ್ ಟೇಬಲ್ ನೆನ್ನೆ ಮಾಡಿದ್ದೀನಿ ಸರ್, ಇವತ್ತಿಂದ ಫಾಲೋ ಮಾಡಬೇಕು ಅನ್ಕೊಂಡೆ ಸರ್, ಇವತ್ತು ನೀವು ಸಿಕ್ಕಿದ್ರಿ ಸರ್, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಬಟ್ ನಾಳೆಯಿಂದ ಫಾಲೋ ಮಾಡ್ತೀನಿ ಅಂದ. ಎಸ್, ಟೈಮ್ ಟೇಬಲ್ ಹಾಕೊಂಡ್ರೆ ಇದೇ ಪ್ರಾಬ್ಲಮ್. ಓಕೆ, ಟೈಮ್ ಟೇಬಲ್ ಈಗ ಫಾರ್ ಎಕ್ಸಾಂಪಲ್ ಸ್ಟಡಿ ಅವರ್ಸ್, ಸೊ 6 to 8 PM ಸ್ಟಡಿ ಅವರ್ಸ್ ಅಂತ ಟೈಮ್ ಟೇಬಲ್ ಹಾಕೊಂಡಿದ್ದಾರೆ. ಓಕೆ, 6 to 8 ಅವರ್ಸ್ ಸ್ಟಡಿ ಟೈಮಲ್ಲಿ ಅದೇ ಅವರಲ್ಲಿ ಕೂತ್ಕೊಂಡು ಓದಿದ್ರೆ ಓಕೆ, ಬಟ್ ಏನ್ ಮಾಡ್ತಾರೆ, 6 to 8 ಅವರ್ಸ್ ಅಲ್ಲಿ 6:30 ಆಗ್ಬಿಡುತ್ತೆ ಓದೋದಕ್ಕೆ. ಯಾಕೆ? ನೀವು 6 ಇಂದ ಓದೋಕೆ ಕೂತ್ಕೊಬೇಕು ಅನ್ಕೊಂಡಿರ್ತೀರಾ ಒಂದು 5:30ಗೆ, ಬಟ್ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ, ಏನಾದ್ರು ಮಾಡೋಣ, ಮಜಾ ಮಾಡೋಣ ಅಂತ ಫೋನ್ ತಗೊಂತೀರಾ, ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಟೈಮ್ ಆಗ್ಬಿಡುತ್ತೆ 6:30, 6:45 ಆಗ್ಬಿಡುತ್ತೆ. ಅವಾಗ ನಿಮಗೇನ್ ಅನ್ಸುತ್ತೆ, ಓ 6:45 ಆಗ್ಬಿಡ್ತಾ, ಟೈಮೇ ಗೊತ್ತಾಗ್ಲಿಲ್ಲ, ಈಗ ಕೂತ್ಕೊಂಡು ಓದೋದ್ರ ಪ್ರಯೋಜನ ಇಲ್ಲ, ನಾಳೆಯಿಂದ ಓದೋಣ, ನಾಳೆಯಿಂದ ಟೈಮ್ ಟೇಬಲ್ ಫಾಲೋ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತೀರಾ. ಅದಾಗಬಾರ್ದು. ಓಕೆ, ಈ ಟೈಮ್ ಟೇಬಲ್ ಹಾಕೊಂಡ್ರೆ ಪ್ರೆಷರ್ ಅಲ್ಲಿ ಸಿಗಾಕೊಂತೀರಾ. ಈ ಟೈಮ್ ಟೇಬಲ್, ಈ ಟೈಮ್ ಪ್ರಕಾರ ಇದನ್ನೇ ಓದಬೇಕು, ಈ ಟೈಮ್ ಪ್ರಕಾರ ಇದನ್ನೇ ಮಾಡಬೇಕು ಅಂತ ಪ್ರೆಷರ್ ಅಲ್ಲಿ ಸಿಗಾಕೊಂತೀರಾ. ಜೊತೆಗೆ ಆ ಟೈಮ್ ಟೇಬಲ್ ವರ್ಕ್ ಆಗಲ್ಲ. ವರ್ಕ್ ಆಗದೆ ಇದ್ದಾಗ ನಿಮಗೆ ನೀವೇ ಇಂಡೈರೆಕ್ಟ್ಲಿ ಡಿಮೋಟಿವೇಟ್ ಮಾಡ್ಕೊಂತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 8:30 to 9:30 PM ಒಂದು ಸ್ಟಡಿ ಅವರ್ ಅಂತ ಹಾಕೊಂಡಿದ್ದಾರೆ. ಓಕೆ, ಆ ಸ್ಟಡಿ ಅವರ್ ಅಲ್ಲಿ ಫಾರ್ ಎಕ್ಸಾಂಪಲ್, ಜಸ್ಟ್ ಎಕ್ಸಾಂಪಲ್ ಆಗಿ ತಗೊಳ್ಳಿ, ಯಾರೋ ಒಬ್ರು ನಿಮ್ ತಂದೆ ತಾಯಿ ಫ್ರೆಂಡ್ಸ್ ಯಾರೋ ಬಂದ್ರು ಅನ್ಕೊಳ್ಳಿ ಮನೆಗೆ, ನೀವು ಓದಕ್ಕಾಗಲ್ಲ. ಅಥವಾ ಯಾರೋ ರಿಲೇಟಿವ್ಸ್ ಬಂದ್ರು, ನೀವು ಓದಕ್ಕಾಗಲ್ಲ, ಈ ಟೈಮ್ ನ ಫಾಲೋ ಮಾಡಕ್ಕಾಗಲ್ಲ. ಅಥವಾ ನಿಮಗೆ ಅಜ್ಜ ಅಜ್ಜಿ ಮನೆಗೆ ಬಂದ್ರು, ಅಥವಾ ಬೇರೆ ಏನೋ ಕೆಲಸ ಇರುತ್ತೆ, ಅಪ್ಪ ಅಮ್ಮ ಬಾಯಿಲಿ ಅರ್ಜೆಂಟ್ ಆಗಿ ಹೊರಗಡೆ ಹೋಗಿ ಬರೋಣ, ಏನೋ ಕೆಲಸ ಇದೆ ಅಂತ ಕರ್ಕೊಂಡು ಹೋಗ್ತಾರೆ, ಟೈಮ್ ಟೇಬಲ್ ಫಾಲೋ ಮಾಡಕ್ಕಾಗಲ್ಲ. ಫಾಲೋ ಮಾಡದೇ ಇದ್ದಾಗ ನೀವು ಹೊರಗಡೆ ಅಕಸ್ಮಾತ್ ಹೊರಗಡೆ ಹೋಗಿ ಬಂದ್ರು ಅಥವಾ ರಿಲೇಟಿವ್ಸ್ ಬಂದು ಹೋದ್ರು ಮನೆಗೆ ಅಂತಾಗ, ಅದೆಲ್ಲ ಆದ್ಮೇಲೆ ನೀವು ಮತ್ತೆ ಓದೋಕ್ ಕೂರಕ್ಕಾಗಲ್ಲ. ಮತ್ತೆ ಇದು ಟೈಮ್ ಟೇಬಲ್ ಫಾಲೋ ಮಾಡಲಿಲ್ಲ ಅಂದ್ಮೇಲೆ ಟೈಮ್ ಟೇಬಲ್ ಯಾಕೆ? ಇದ್ರ ಅವಶ್ಯಕತೆನೇ ಇಲ್ಲ, ಟೈಮ್ ಟೇಬಲ್ ಅವಶ್ಯಕತೆನೇ ಇಲ್ಲ. ಕರೆಕ್ಟಾ? ಸೊ ಅದಕ್ಕೆ ಹೇಳೋದು ನಾನು, ಟೈಮ್ ಟೇಬಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಿ, ಅಲ್ಲಿ ಟೈಮ್ ಕನ್ಸ್ಟ್ರೆಂಟ್ಸ್ ಇರಲ್ಲ. ಕರೆಕ್ಟಾ? ಟೈಮ್ ಕನ್ಸ್ಟ್ರೆಂಟ್ಸ್ ಇರಲ್ಲ. ಲಿಸನ್ ಹಿಯರ್, ಒಂದು ಟಾರ್ಗೆಟ್ ಆಸ್ ಯೂಶುವಲ್ ನಾನು ಹೇಳೋ ತರ
ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3, ಟಾರ್ಗೆಟ್ 4, ಟಾರ್ಗೆಟ್ 5. ನೀವು ಯಾವಾಗಾದ್ರೂ ಓದಿ ಈ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿ. ಟಾರ್ಗೆಟ್ ಇನ್ ದ ಸೆನ್ಸ್ ನಾನು ಇವತ್ತು ಈ ಚಾಪ್ಟರ್ ಓದಬೇಕು, ಈ ಫಾರ್ಮುಲಾ ಬಗ್ಗೆ ಪ್ರಾಬ್ಲಮ್ಸ್ ಮಾಡಬೇಕು, ಅಥವಾ ಈ ಡಯಾಗ್ರಾಮ್ ಕಳಿಬೇಕು, ಬಯಾಲಜಿಲಿ ಡೈಜೆಸ್ಟಿವ್ ಡಯಾಗ್ರಾಮ್ ಬರಿತೀನಿ, ಅದಕ್ಕೆ ಪಾರ್ಟ್ಸ್ ನ ಲೇಬಲ್ ಮಾಡ್ತೀನಿ, ಅದ್ರ ಬಗ್ಗೆ ತಿಳ್ಕೊತೀನಿ, ಈ ತರ ಒಂದು ಟಾರ್ಗೆಟ್. ಅಥವಾ ಇದೊಂದು ಕಾನ್ಸೆಪ್ಟ್ ಓದ್ಬೇಕು, ಇವತ್ತು ಮುಗಿಸ್ಬೇಕು, ಅಥವಾ ಈ ಚಾಪ್ಟರ್ ಮುಗಿಸ್ಬೇಕು, ಮ್ಯಾಥ್ಸ್ ಅಲ್ಲಿ, ಸೈನ್ಸ್ ಅಲ್ಲಿ, ಸೋಷಿಯಲ್ ಅಲ್ಲಿ, ಕನ್ನಡ, ಇಂಗ್ಲಿಷ್, ಆ ತರ ಪೊಯಮ್ ಓದ್ಬೇಕು, ಗ್ರಾಮರ್, ಆಕ್ಟಿವ್ ಪ್ಯಾಸಿವ್ ಬಗ್ಗೆ ತಿಳ್ಕೊತೀನಿ, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಬಗ್ಗೆ ತಿಳ್ಕೊತೀನಿ. ಆ ಥರ ಯಾವ್ದಾದ್ರು ಒಂದು ಟಾರ್ಗೆಟ್ ನ ಹಾಕೊಳ್ಳಿ, 5 ಟಾರ್ಗೆಟ್. ಇದನ್ನ ಮುಗಿಸೋದಕ್ಕೆ ಟೈಮ್ ಕನ್ಸ್ಟೆಂಟ್ಸ್ ಇರಲ್ಲ. ಒಟ್ಟಿನಲ್ಲಿ ಬೆಳಗಿಂದ ಸಂಜೆ ಆಗಿ ಮಲಗೋ ಅಷ್ಟರಲ್ಲಿ ಈ ಟಾರ್ಗೆಟ್ ನ ಮುಗಿಸ್ಬೇಕು. ಸೊ ಮೈಂಡ್ ಫ್ರೀ ಇರುತ್ತೆ ಅವಾಗ. ಸೊ ಈ ಟೈಮ್ ಟೇಬಲ್ ಹಾಕೊಂಡಾಗ ತುಂಬಾ ಇಕ್ಕಟ್ಟಿಗೆ ಸಿಗೋಕಂತಿಲ್ಲ, ಫಾಲೋ ಮಾಡಕ್ ಆಗಲ್ಲ. ಈ ಟೈಮ್ ಟೇಬಲ್ ಅವಶ್ಯಕತೆನೇ ಇಲ್ಲ. ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಡನ್. ನೆಕ್ಸ್ಟ್, ಓಕೆ, ಮಾರ್ನಿಂಗ್ ವರ್ಸಸ್ ನೈಟ್ ಅಂತ ಅಂದ್ರೆ ಕೆಲವರಿಗೆ ಒಂದು ಥಾಟ್ ಇರುತ್ತೆ, ಬೆಳಗ್ಗೆ ಹೊತ್ತು ಓದಿದ್ರೆ ಬೇಗ ಅದು ತಲೆಗೆ ಹೋಗುತ್ತೆ, ಅಥವಾ ಲೇಟ್ ನೈಟ್ ಅಲ್ಲಿ ಓದಿದ್ರೆ ತಲೆಗೆ ಹೋಗುತ್ತೆ ಅನ್ನೋ ಥಾಟ್ ಇರುತ್ತೆ. ಓಕೆ, ಅದನ್ನ ನಾನು ತಪ್ಪು ಅಂತ ಹೇಳಲ್ಲ. ಅದು ನಿಮ್ಮ ಪ್ರೊಡಕ್ಟಿವ್ ಟೈಮ್ ಅಂತ ಅಂತಾರೆ. ಯಾಕೆಂದ್ರೆ ಪ್ರೊಡಕ್ಟಿವ್ ಟೈಮ್ ಅಂತ ಅಂದ್ರೆ ಯಾವ ಸಮಯದಲ್ಲಿ ನೀವು ಜಾಸ್ತಿ ಫೋಕಸ್ಡ್ ಆಗಿ ಓದ್ತೀರಾ, ಗಮನ ಕೊಟ್ಟು ಓದ್ತೀರಾ, ಅದನ್ನ ಪ್ರೊಡಕ್ಟಿವ್ ಟೈಮ್ ಅಂತ ಅಂತಾರೆ. ಫಾರ್ ಎಕ್ಸಾಂಪಲ್, ಒಬ್ಬೊಬ್ಬರಿಗೆ 30 ನಿಮಿಷ ಪ್ರೊಡಕ್ಟಿವ್ ಟೈಮ್ ಇರುತ್ತೆ. ಅಂದ್ರೆ ಜಾಸ್ತಿ ಫೋಕಸ್, ಕೂತಲ್ಲೇ ಕೂತು ಓದ್ತಾ ಇದ್ದೀನಿ ಅಂತ ಅಂದ್ರೆ ಒಂದು ಅರ್ಧ ಗಂಟೆ ಅವ್ರು ಕಾನ್ಸಂಟ್ರೇಟ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಆಗಲ್ಲ. ಕೆಲವರಿಗೆ 3/4 ಗಂಟೆ ಕಾನ್ಸಂಟ್ರೇಟ್ ಮಾಡ್ಬೋದು, ಕೆಲವರಿಗೆ 1 ಗಂಟೆ ಕಾನ್ಸಂಟ್ರೇಟ್ ಮಾಡ್ಬೋದು. ಇಟ್ ಡಿಪೆಂಡ್ಸ್, ಒಬ್ರಿಗಿನ್ನ ಒಬ್ರಿಗೆ ಅದು ಡಿಫ್ರೆನ್ಸ್ ಇರುತ್ತೆ. ಓಕೆ, ಅದನ್ನ ಪ್ರೊಡಕ್ಟಿವ್ ಟೈಮ್ ಅಂತ ಅಂತೀವಿ. ಆ ಪ್ರೊಡಕ್ಟಿವ್ ಟೈಮು ಕೆಲವರಿಗೆ ಬೆಳಗ್ಗೆ ಹೊತ್ತು ಅನ್ಸುತ್ತೆ, ನಾನು ಬೆಳಗ್ಗೆ ಕೂತ್ಕೊಂಡು ಓದಿದ್ರೆ ನನಗೆ ಕಾನ್ಸಂಟ್ರೇಷನ್ ಇಂದ ಓದ್ತೀನಿ, ಫುಲ್ ಫೋಕಸ್ಡ್ ಆಗಿ ಓದ್ತೀನಿ, ಓದಿದ ತಕ್ಷಣ ತಲೆ ಒಳಗೆ ಹೋಗುತ್ತೆ. ಅಥವಾ ಲೇಟ್ ನೈಟ್ ಅಲ್ಲಿ ಕೂತ್ಕೊಂಡು ಓದಿದಾಗ ತಲೆ ಒಳಗೆ ಹೋಗುತ್ತೆ ಅಂತ ಕೆಲವ್ರಿಗೆ ಇರುತ್ತೆ. ಸೊ ಅದು ಮಾರ್ನಿಂಗ್ ಅಥವಾ ನೈಟ್ ಓದಬೇಕು. ಜೊತೆಗೆ ಅದು ಮಾರ್ನಿಂಗ್ ಪ್ರೊಡಕ್ಟಿವ್ ಟೈಮ್ ಇರುತ್ತಾ, ನಿಮಗೆ ನೈಟ್ ಪ್ರೊಡಕ್ಟಿವ್ ಟೈಮ್ ಇರುತ್ತಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಡೈಲಿ 2 ಅವರ್ಸ್ ಸೆಲ್ಫ್ ಸ್ಟಡೀಸಿಗೆ ಕೊಡಿ. ಓಕೆ, ಡೈಲಿ 2 ಅವರ್ಸ್. ನಾನು ಆಲ್ರೆಡಿ ಟೈಮ್ ಟೇಬಲ್ ಬಗ್ಗೆ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ನೋಡಿ. ಓಕೆ, ಡೈಲಿ 2 ಅವರ್ಸ್ ಸಾಕು. ನಾನು 10th ಸ್ಟ್ಯಾಂಡರ್ಡ್ ಸರ್, ಪಬ್ಲಿಕ್ ಎಕ್ಸಾಮು, ಕರ್ನಾಟಕ ಪಬ್ಲಿಕ್ ಎಕ್ಸಾಮು, KSEAB ಅವ್ರು ಮಾಡೋದು ತುಂಬಾ ಟಫ್ ಇರುತ್ತೆ, ಡೈಲಿ 2 ಅವರ್ ಓದಿದ್ರು ಸಾಕಾ? ಎಸ್, ಸಾಕು. ಅಂದ್ರೆ ಡೈಲಿ 2 ಅವರ್ ನಿಮ್ಮ ಸೆಲ್ಫ್ ಸ್ಟಡೀಸಿಗೆ ಟೈಮ್ ಕೊಡ್ಬೇಕು. ಓಕೆ, ಕ್ಲಾಸಲ್ಲಿ ಕೇಳಿರ್ತೀರಾ, ಆನ್ಲೈನ್ ಅಲ್ಲಿ ಕೇಳಿರ್ತೀರಾ, ಟ್ಯೂಷನ್ಗೆ ಹೋಗಿರ್ತೀರಾ. ಓಕೆ, ನೀವೇ ಸ್ವಂತ ಓದೋದು, ಕೇಳಿದ್ದನ್ನೆಲ್ಲ ಮತ್ತೆ ಓದೋದು ಅಥವಾ ರಿವೈಸ್ ಮಾಡೋದು, PYQs ಅಟೆಂಡ್ ಮಾಡೋದು, ದಟ್ ಈಸ್ ಕಾಲ್ಡ್ ಸೆಲ್ಫ್ ಸ್ಟಡೀಸ್. ಓಕೆ, ಅದಕ್ಕೆ ಟೈಮ್ ಕೊಡಿ. ಸೊ ಹಾಗಾಗಿ ಮಾರ್ನಿಂಗ್ ಓದ್ಬೇಕಾ, ನೈಟ್ ಓದ್ಬೇಕಾ, ಯಾವ ಟೈಮಲ್ಲಿ ಓದ್ಬೇಕು, ಯಾವ ಟೈಮಲ್ಲಿ ಓದಿದ್ರೆ ನಿಮಗೆ ಕ್ಲೀನ್ ಆಗಿ ಹೋಗುತ್ತೆ, ಯಾವ ಟೈಮಲ್ಲಿ ನೀವು ಫೋಕಸ್ ಮಾಡ್ತೀರಾ ಅದನ್ನ ನೆನ್ಪಿಟ್ಕೊಂಡು ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ನಾನಾಗ್ಲೇ ಹೇಳ್ದಂಗೆ ಪ್ರೊಡಕ್ಟಿವ್ ಟೈಮ್ ಮತ್ತೆ ಅನ್ಪ್ರೊಡಕ್ಟಿವ್ ಟೈಮ್ ಅಂತ. ಪ್ರೊಡಕ್ಟಿವ್ ಟೈಮ್ ಅಂತ ಅಂದ್ರೆ ಏನು? ಇರೋ ಸಮಯನ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಬೇಕು ಒಂದು. ಎರಡನೇದು, ಇರೋ ಸಮಯದಲ್ಲಿ ನಾವು ಎಷ್ಟು ಫೋಕಸ್ಡ್ ಆಗಿರ್ತೀವಿ ಅದನ್ನ ಪ್ರೊಡಕ್ಟಿವ್ ಟೈಮ್ ಅಂತೀವಿ. ಆ ಪ್ರೊಡಕ್ಟಿವ್ ಟೈಮ್, ಈ ಟೈಮಲ್ಲಿ ನೀವು ತುಂಬಾ ಫೋಕಸ್ಡ್ ಆಗಿರ್ತೀರಾ, ತುಂಬಾ ಕಾನ್ಸಂಟ್ರೇಷನ್ ಇಂದ ಇರ್ತೀರಾ. ಅದು ಅರ್ಧ ಗಂಟೆ ಆಗ್ಲಿ, 3/4 ಗಂಟೆ ಆಗ್ಲಿ, 1 ಅವರ್ ಆಗ್ಲಿ, ಇದು ಫೋಕಸ್ಡ್ ಟೈಮ್. ಇದು ನೀವು ತಿಳ್ಕೊಬೇಕು, ಯಾವ ಟೈಮಲ್ಲಿ ನೀವು ಫೋಕಸ್ಡ್ ಆಗಿರ್ತೀರಾ ಅಂತ. ಈ ಟೈಮ್ಗೆ ನಿಮಗೆ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಇರುತ್ತಲ್ವಾ, ಯಾವ್ದಾದ್ರು ಒಂದು ಸಬ್ಜೆಕ್ಟು. ಕೆಲವರಿಗೆ ಯಾವುದೋ ಒಂದು ಸಬ್ಜೆಕ್ಟ್ ಅದು ಇದು ಅಂತ ಇಲ್ಲ, ಕೆಲವ್ರಿಗೆ ಕೋರ್ ಸಬ್ಜೆಕ್ಟ್ ಇರುತ್ತೆ, ಕೆಲವರಿಗೆ ಲ್ಯಾಂಗ್ವೇಜಸ್ ಟಫ್ ಇರುತ್ತೆ. ಈ ಪ್ರೊಡಕ್ಟಿವ್ ಟೈಮಲ್ಲಿ ಆ ಟಫೆಸ್ಟ್ ಸಬ್ಜೆಕ್ಟ್ ನ ಓದೋದಕ್ಕೆ ಟ್ರೈ ಮಾಡಿ. ಅವಾಗ ಹೆಲ್ಪ್ ಆಗುತ್ತೆ, ಅವಾಗ ಯೂಸ್ ಆಗುತ್ತೆ. ಆ ಪ್ರೊಡಕ್ಟಿವ್ ಟೈಮ್ ನ ಯೂಸ್ ಮಾಡ್ಕೊಳ್ಳೋ ಸ್ಕಿಲ್ ಇದು. ಓಕೆ, ಬೇರೆ ಟೈಮಲ್ಲಿ ನೀವು ಬೇರೆ ಸಬ್ಜೆಕ್ಟ್ ಓದಿದ್ರು ಓಕೆ, ಅರ್ಥ ಆಗುತ್ತೆ. ಬಟ್ ಕಷ್ಟ ಅಂದಿದ್ದ ಟೈಮ್ನ ಈ ಪ್ರೊಡಕ್ಟಿವ್ ಟೈಮಲ್ಲಿ ಓದೋದಕ್ಕೆ ಟ್ರೈ ಮಾಡಿ, ಖಂಡಿತ ವರ್ಕ್ ಆಗುತ್ತೆ. ಓಕೆ, ಇನ್ನು ಅನ್ಪ್ರೊಡಕ್ಟಿವ್ ಟೈಮ್ ಅಂತ ಅಂದ್ರೆ ನಾನು ಇದನ್ನ ಅನ್ಪ್ರೊಡಕ್ಟಿವ್ ಟೈಮ್ ಅಂತ ಅಂದ್ರೆ ನಾನು ಫಾರ್ ಎಕ್ಸಾಂಪಲ್ ಇದನ್ನ ಡೈರೆಕ್ಟ್ ಆಗಿ ಟೈಮ್ ವೇಸ್ಟ್ ಅಂತ ಅಂತೀನಿ. ಟೈಮ್ ವೇಸ್ಟ್, ಅನ್ಪ್ರೊಡಕ್ಟಿವ್ ಟೈಮ್ ನನ್ನ ಪ್ರಕಾರ ಟೈಮ್ ವೇಸ್ಟ್. ಯಾಕೆ? ಅನ್ಪ್ರೊಡಕ್ಟಿವ್ ಟೈಮ್ ಅಂದ್ರೆ ಏನು? ಮೊಬೈಲ್ ಯೂಸ್ ಮಾಡೋದು, ಚಾಟ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡೋದು, ವೆಬ್ ಸಿರೀಸ್ ನೋಡೋದು, ಮೂವಿ ನೋಡೋದು, ಅದಕ್ಕೆಲ್ಲ ಟೈಮ್ ಇದೆ ಮುಂದೆ. ಆ ಅನ್ಪ್ರೊಡಕ್ಟಿವ್ ಟೈಮ್ನ ಪ್ರೊಡಕ್ಟಿವ್ ಟೈಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ.
ನಿಮ್ಮ ಒಳ್ಳೇದಕ್ಕೆ, ಸೆಲ್ಫ್ ಸ್ಟಡೀಸಿಗೆ. ಓಕೆ, ಅದೇನು ಡಿಫ್ರೆನ್ಸ್ ಪ್ರೊಡಕ್ಟಿವ್ ಟೈಮ್ ಮತ್ತೆ ಅನ್ಪ್ರೊಡಕ್ಟಿವ್ ಟೈಮ್ ಅಂತ ಅಂದ್ರೆ ಅಂತ ನೆಕ್ಸ್ಟ್ ನೋಡೋಣ. ಓಕೆ, ಈಗ ಪ್ರೊಡಕ್ಟಿವ್ ಟೈಮ್ ಮತ್ತೆ ಅನ್ಪ್ರೊಡಕ್ಟಿವ್ ಟೈಮ್. ಓಕೆ, ಲಿಸನ್ ಹಿಯರ್. ಡಿಫ್ರೆನ್ಸ್ ನಾನು ಆವಾಗಲೇ ಹೇಳಿದೆ, ಟೈಮ್ ಸ್ಪೆಂಟ್ ಆನ್ ಆಕ್ಟಿವಿಟೀಸ್ ದಟ್ ಬ್ರಿಂಗ್ ಯು ಕ್ಲೋಸರ್ ಟು ಯುವರ್ ಗೋಲ್ಸ್ ಹೆಲ್ಪ್ಸ್ ಇನ್ ಲರ್ನಿಂಗ್ ಗ್ರೋತ್ ಅಂಡ್ ರಿಸಲ್ಟ್. ಏನ್ ಹೇಳಿದೆ, ಉಪಯೋಗ ಆಗುವಂತ ಟೈಮ್ ನ ಪ್ರೊಡಕ್ಟಿವ್ ಟೈಮ್ ಅಂತ ಅಂತೀವಿ. ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಬೇಕು. ಯಾವುದಕ್ಕೆ? ನಾವು ಬೆಳೆಯೋದಕ್ಕೆ, ನಮ್ಮ ಸ್ಕೋರ್ ಜಾಸ್ತಿ ಆಗೋದಕ್ಕೆ, ನಮ್ಮ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದಕ್ಕೆ. ಇಷ್ಟು 3 ಪಾಯಿಂಟ್ ಅಲ್ಲಿ ನಿಮಗೆ ಬೇಕಾಗಿರೋದಕ್ಕೆ ನಿಮ್ ಸ್ಕೋರ್ ಜಾಸ್ತಿ ಆಗಬೇಕು. ಅದಕ್ಕೆ ಪ್ರೊಡಕ್ಟಿವ್ ಟೈಮ್ ನ ಯೂಸ್ ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲ್ಸ್. ಓಕೆ, ವೆಯ್ಟ್. ಸ್ಟೂಡೆಂಟ್ಸ್ಗೆ ಅಂತಾನೆ ಒಂದು ಎಕ್ಸಾಂಪಲ್ ಇದೆ. ಓಕೆ, ಸ್ಟಡಿಂಗ್ ವಿತ್ ಫುಲ್ ಕಾನ್ಸಂಟ್ರೇಷನ್, ಅದನ್ನ ಪ್ರೊಡಕ್ಟಿವ್ ಟೈಮ್ ಅಂತ ಅಂತೀವಿ. ಸ್ಟಡಿಂಗ್ ವಿತ್ ಫುಲ್ ಕಾನ್ಸಂಟ್ರೇಷನ್, ಅದನ್ನ ಪ್ರೊಡಕ್ಟಿವ್ ಟೈಮ್ ಅಂತ ಅಂತೀವಿ. ಓಕೆ, ವಿತ್ ಫುಲ್ ಕಾನ್ಸಂಟ್ರೇಷನ್. ಡನ್. ನಾನು ಆವಾಗಲೇ ಹೇಳಿದೆ. ಅದಾದ್ಮೇಲೆ ಪ್ರಾಕ್ಟಿಸಿಂಗ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಅಂದ್ರೆ ನಿಮ್ಮ ಸೆಲ್ಫ್ ಸ್ಟಡೀಸಿಗೆ ಟೈಮ್ ಕೊಡಿ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಮೇಕಿಂಗ್ ಮೈಂಡ್ ಮ್ಯಾಪ್ಸ್ ಆರ್ ರಿವಿಷನ್ ನೋಟ್ಸ್. ಮೈಂಡ್ ಮ್ಯಾಪ್ ಅದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳಿದಾರೆ, ಸರ್ ಮೈಂಡ್ ಮ್ಯಾಪ್ ಹೆಂಗ್ ಮಾಡ್ಕೊಬೇಕು ಹೇಳ್ಕೊಡಿ ಅಂತ. ನಾನು ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಯೂಸಿಂಗ್ ಪ್ರೊಮೋಡೋರೋ ಆರ್ ಆಕ್ಟಿವ್ ರಿಕಾಲ್ ಟೆಕ್ನಿಕ್ ಅಂತ ಅಂದ್ರೆ, ನೀವು ಓದಿರ್ತೀರಾ, ಬೆಳಗ್ಗೆ ಎದ್ದು ಓದಿರ್ತೀರಾ ಅಥವಾ ಹಿಂದಿನ ದಿವಸ ಓದಿರ್ತೀರಾ, ಅದನ್ನ ನೀವು ಫ್ರೀ ಟೈಮಲ್ಲಿ ಕೂತಾಗ ರಿಕಾಲ್ ಮಾಡ್ಕೊಳಕ್ ಟ್ರೈ ಮಾಡಿ. ಆಕ್ಟಿವ್ ರಿಕಾಲ್. ಹಿಂಗ್ ಕೂತ್ಕೊಂಡು, ಫಾರ್ ಎಕ್ಸಾಂಪಲ್ ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಟೈಮ್ ಇರುತ್ತೆ, ಫ್ರೆಂಡ್ ಜೊತೆ ಚಾಟ್ ಮಾಡೋ ಅವಶ್ಯಕತೆ ಇಲ್ಲ, ಹರಟೆ ಹೊಡೆಯೋ ಅವಶ್ಯಕತೆ ಇಲ್ಲ, ಕೂತ್ಕೊಳ್ಳಿ, ಏನ್ ಓದಿರ್ತೀರ ಅದನ್ನ ರಿಕಾಲ್ ಮಾಡ್ತಾ ಕೂತ್ಕೊಳ್ಳಿ. ಅವಾಗ ನಿಮಗೆ ಓದಿರೋದು ಎಷ್ಟು ನಿಮ್ ತಲೆ ಒಳಗ್ ಕೂತಿದೆ, ಎಷ್ಟೊತ್ತು ಕೂತಿಲ್ಲ ಅನ್ನೋದು ಅರ್ಥ ಆಗುತ್ತೆ. ನೀವು ಓದಿರೋದು ಎಷ್ಟು ನಿಮಗೆ ನೆನಪಲ್ಲಿದೆ, ಎಷ್ಟು ನೆನಪಿಗಿಲ್ಲ. ವಾಟ್ ಯು ನೋ, ವಾಟ್ ಯು ಡೋಂಟ್ ನೋ ಅನ್ನೋ ಡಿಫ್ರೆನ್ಸ್ ನ ತೋರಿಸುತ್ತೆ ಆಕ್ಟಿವ್ ರಿಕಾಲ್. ಓಕೆ, ನೆಕ್ಸ್ಟ್ ಅಟೆಂಡಿಂಗ್ ಕ್ಲಾಸಸ್ ಅಂಡ್ ಆಕ್ಟಿವ್ಲಿ ಲಿಸ್ನಿಂಗ್. ಕ್ಲಾಸ್ ರೂಮ್ ಅಲ್ಲಿ ಕ್ಲಾಸಸ್ ಕೇಳೋದು ಅಥವಾ ಆನ್ಲೈನ್ ಕ್ಲಾಸಸ್ ಕೇಳೋದು, ಅದು ಕೂಡ ಪ್ರೊಡಕ್ಟಿವ್ ಟೈಮ್ ಯೂಸ್ ಆಗುತ್ತೆ. ಎಕ್ಸಸೈಸಿಂಗ್ ಅಂದ್ರೆ ಇದು ಕೂಡ ಒಳ್ಳೇದೇ. ಫಿಸಿಕಲ್, ಈಗ ನಾವು ಓದಬೇಕು ಅಂತ ಅಂದ್ರೆ ಹೆಲ್ತ್ ವೈಸು ಕೂಡ ನಾವು ಹುಷಾರಾಗಿರ್ಬೇಕು, ಫಿಟ್ ಆಗಿರ್ಬೇಕು. ಎಕ್ಸಾಮ್ ಟೈಮ್ ಹತ್ರ ಬಂದಾಗ ಹುಷಾರ್ ತಪ್ಪೋದು ಆಗ್ಬಾರ್ದು. ಯಾಕಂದ್ರೆ ವರ್ಷ ಇಡೀ ಓದಿರ್ತೀರ, ಎಕ್ಸಾಮ್ ಟೈಮಲ್ಲಿ ಹುಷಾರ್ ತಪ್ಪು ಅಥವಾ ಹೆಲ್ತ್ ರೀಸನ್ ಇಂದ ನೀವು ಎಕ್ಸಾಮ್ ಬರೆಯಕ್ ಆಗ್ಲಿಲ್ಲ ಅಂತ ಅಂದ್ರೆ ವೇಸ್ಟ್. ಸೊ ಓದೋದು ಎಷ್ಟು ಇಂಪಾರ್ಟೆಂಟು, ಹೆಲ್ತ್ ಫಿಟ್ ಆಗಿ ಇಟ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅನ್ಪ್ರೊಡಕ್ಟಿವ್ ಟೈಮ್. ನಾನು ಅವಾಗಲೇ ಹೇಳಿದೆ ನಿಮಗೆ, ಅನ್ಪ್ರೊಡಕ್ಟಿವ್ ಟೈಮ್ ಅಂದ್ರೆ ಟೈಮ್ ವೇಸ್ಟ್. ಓಕೆ, ಟೈಮ್ ವೇಸ್ಟೆಡ್ ಆನ್ ಆಕ್ಟಿವಿಟೀಸ್ ದಟ್ ಗಿವ್ ಟೆಂಪ್ರರಿ ಕಂಫರ್ಟ್. ಅಂದ್ರೆ ನೀವು ಮೊಬೈಲ್ ನೋಡ್ತಾ ಇರ್ತೀರಾ, 6 ಗಂಟೆಗೆ ಓದಕ್ ಕೂತ್ಕೊಬೇಕು, 5:30 ನೀವು ಫ್ರೀ ಆಗ್ತೀರಾ, 5:30 6 ಗಂಟೆ ತನಕ ಏನಪ್ಪಾ ಮಾಡೋದು, 6 ಗಂಟೆ ಕೂತ್ಕೊಂಡು ಓದೋಣ, ಮೊಬೈಲ್ ನೋಡೋಣ, ರೀಲ್ಸ್ ನೋಡೋಣ, ಸಾಂಗ್ ನೋಡೋಣ, ವೆಬ್ ಸೀರೀಸ್ ನೋಡೋಣ ಅಂತ ನೋಡ್ತಾ ಇರ್ತೀರಾ. ಅದು ನಿಮಗೆ ಖುಷಿ ಕೊಡ್ಬೋದು, ತಾತ್ಕಾಲಿಕ ಖುಷಿ. ಓಕೆ, ಟೆಂಪ್ರರಿ ಕಂಫರ್ಟ್, ಬಟ್ ನೋ ಪ್ರೋಗ್ರೆಸ್ ಇಲ್ಲ. ನೀವು ಯೂಸ್ ಮಾಡೋ ಟೈಮು ನಿಮಗೆ ಬೆಳೆಸಲ್ಲ ಅಥವಾ ನಿಮಗೆ ಯೂಸ್ ಆಗಲ್ಲ ಅಂದ್ರೆ ಅದು ಯೂಸ್ ಇಲ್ಲ. ಓಕೆ, ದೆನ್ ಅದು ಕ್ರಿಯೇಟ್ ಡಿಸ್ಟ್ರಾಕ್ಷನ್, ಸ್ಟ್ರೆಸ್ ಅಂಡ್ ರಿಗ್ರೆಟ್. ಓಕೆ, ಈಗ ನೀವೇನೋ ಟೈಮ್ ಸ್ಪೆಂಡ್ ಮಾಡ್ಬಿಡ್ತೀರಾ, ಎಕ್ಸಾಮ್ ಹತ್ರ ಬಂದಾಗ ನಾನು ಇಷ್ಟು ಟೈಮ್ ಇದ್ದಾಗ ಇಷ್ಟು ಸಿಲೆಬಸ್ ಓದ್ಲಿಲ್ಲ, ಈಗ ಇಷ್ಟೇ ಟೈಮ್ ಇದೆ, ಇಷ್ಟು ಸಿಲೆಬಸ್ ಹೆಂಗಪ್ಪ ಕವರ್ ಮಾಡೋದು, ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ನಾನು ಅಂತ ರಿಗ್ರೆಟ್ ಮಾಡ್ತೀರಾ. ಓಕೆ, ಸೊ ಎಕ್ಸಾಂಪಲ್ಸ್ ಏನಂತ ಅಂದ್ರೆ ಅದೇ ಸೇಮ್, ಸ್ಕ್ರಾಲಿಂಗ್ ಸೋಷಿಯಲ್ ಮೀಡಿಯಾ ಎಂಡ್ಲೆಸ್ಲಿ, ಎಂಡೇ ಇರಲ್ಲ, ಸ್ಕ್ರಾಲ್ ಮಾಡ್ತಾನೆ ಇರೋದು. ದೆನ್ ವಾಚಿಂಗ್ ರ್ಯಾಂಡಮ್ ವಿಡಿಯೋಸ್ ಆನ್ ಯೂಟ್ಯೂಬ್ ಆರ್ OTT. ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಸುಮ್ಮನೆ ವೆಬ್ ಸೀರೀಸ್ ನೋಡ್ತಾ ಇರೋದು, ಯೂಟ್ಯೂಬ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ನ ಕೇಳಿದ್ರೆ ಓಕೆ, ಯೂಟ್ಯೂಬ್ ಅಲ್ಲಿ ಇಟ್ಕೊಂಡು ಸುಮ್ಮನೆ ವೆಬ್ ಸೀರೀಸ್ ಯೂಸ್ ಇಲ್ದಿರೋ ವಿಡಿಯೋಸ್ ನ ನೋಡ್ತಾ ಇರೋದು ಯೂಸ್ ಇಲ್ಲ. ಓಕೆ, ಡೇ ಡ್ರೀಮಿಂಗ್ ಡ್ಯೂರಿಂಗ್ ಸ್ಟಡಿ ಅವರ್ಸ್ ಅಂತ ಅಂದ್ರೆ, ಡೇ ಡ್ರೀಮಿಂಗ್ ಅಂತ ಅಂದ್ರೆ ನೀವು ಎಫರ್ಟೇ ಆಗ್ತಾ ಇಲ್ಲ, ಕೂತ್ಕೊಂಡ್ಬಿಟ್ಟು ಡೇ ಡ್ರೀಮ್, ನಾನು ಓದ್ತೀನಿ, ಓದ್ಬಿಟ್ಟು ಮಾರ್ಕ್ಸ್ ತೆಗಿತೀನಿ, ಮಾರ್ಕ್ಸ್ ತೆಗೆದಾಗ ನನಗೆ ಪೇಪರಲ್ಲಿ ಫೋಟೋ ಬರುತ್ತೆ, ಇಡೀ ಕರ್ನಾಟಕ ನನ್ನ ಹೊಗಳುತ್ತೆ, ಅವಾಗ ಹೆಂಗಿರುತ್ತೆ, ನಾನು ಹೆಂಗ ಫೀಲ್ ಮಾಡ್ತಾ ಇರ್ತೀನಿ, ವಾವ್ ಎಂತ ಲೈಫ್ ಅಲ್ಲ ಅದು
ಎಲ್ಲರೂ ಮರ್ಯಾದೆ ಕೊಡ್ತಾ ಇರ್ತಾರೆ ಅಂತ ಹಗಲು ಕನ್ಸ್ ಕಾಣ್ತಾ ಇರ್ತೀರಾ, ಬಟ್ ಅದಕ್ಕೆ ಎಫರ್ಟ್ ಆಗ್ತಾ ಇರಲ್ಲ, ಇರೋ ಟೈಮ್ನು ವೇಸ್ಟ್ ಮಾಡ್ಕೊಂತ ಇರ್ತೀರಾ. ಓಕೆ, ದೆನ್ ರೀರೀಡಿಂಗ್ ವಿತೌಟ್ ಫೋಕಸ್. ನಾನು ಅವಾಗಲೇ ಹೇಳಿದೆ, ಬುಕ್ನ ಅಥವಾ ನೋಟ್ಸ್ನ ನೀವೇನ್ ಮಾಡ್ಕೊಂಡಿರ್ತೀರಾ ಪದೇ ಪದೇ ಓದೋದ ಅವಶ್ಯಕತೆ ಇಲ್ಲ. ರಿವಿಷನ್ ಅಂತ ಅಂದ್ರೆ ಇವತ್ತು ಪ್ರತಿದಿನ ಒಂದೊಂದು ಹೊಸ ಕಾನ್ಸೆಪ್ಟ್ ಕಲಿತಾ ಇರ್ತೀರಾ ಟಾರ್ಗೆಟ್ ಪ್ರಕಾರ, ಟಾರ್ಗೆಟ್ ಶೀಟ್ ಮಾಡಿಕೊಂಡು. ಸೊ ಇವತ್ತು ಹೊಸ ಕಾನ್ಸೆಪ್ಟ್ ಓದೋಕ್ಕಿಂತ ಮುಂಚೆ ನೆನ್ನೆ ಏನು ಓದಿರ್ತೀರಲ್ಲ ಅದನ್ನ ಇವತ್ತು ರಿವೈಸ್ ಮಾಡಿ. 10 ರಿಂದ 15 ನಿಮಿಷ ಆಗುತ್ತೆ ರಿವೈಸ್ ಮಾಡಕ್ಕೆ. ರಿವೈಸ್ ಮಾಡಿಬಿಟ್ಟು ಇವತ್ತಿನ ಹೊಸ ಕಾನ್ಸೆಪ್ಟ್ ಓದಿ. ಓಕೆ, ಇದಾದ್ಮೇಲೆ ನಾಳೆ ಓದ್ತಾ ಇರ್ತೀರಾ. ನಾಳೆ ಹೊಸ ಕಾನ್ಸೆಪ್ಟ್ ಓದೋಕ್ಕಿಂತ ಮುಂಚೆ ಮೊನ್ನೆ ಓದಿದ್ದು ನೆನ್ನೆ ಓದಿದ್ದನ್ನ ನಾಳೆ ಓದಿ, ರಿವೈಸ್ ಮಾಡಿ. ಅದಾದ್ಮೇಲೆ ಹೊಸ ಕಾನ್ಸೆಪ್ಟ್ ಓದಿ. ಈ ಲೂಪ್ ಆಫ್ ರಿವಿಷನ್ ಫಾಲೋ ಮಾಡದೆ ಆದ್ರೆ ತಲೆಯಲ್ಲಿ ಕ್ಲೀನಾಗಿ ಹೋಗುತ್ತೆ. ಜೊತೆಗೆ ಈ ತರ ಸುಮ್ಮನೆ ವಿತೌಟ್ ಫೋಕಸ್ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಗಾಸಿಪಿಂಗ್ ಆರ್ ಓವರ್ ಥಿಂಕಿಂಗ್. ಗಾಸಿಪಿಂಗ್, ಬೇರೆಯವ್ರ ಬಗ್ಗೆ, ನಿಮ್ ಬಗ್ಗೆ ನೀವು ಯೋಚನೆ ಮಾಡ್ರಪ್ಪ. ನಿಮ್ಮ ಏಳಿಗೆ, ನಿಮ್ಮ ಮಾರ್ಕ್ಸ್ ಹೇಗೆ ಇನ್ಕ್ರೀಸ್ ಮಾಡ್ಕೊಬೇಕು, ನಿಮ್ಮ ಅಪ್ಪ ಅಮ್ಮ ಹೆಂಗ್ ಒಳ್ಳೆ ಹೆಸರು ತರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಹುಡುಗರಾಗಿದ್ರೆ ಹುಡುಗಿರ ಬಗ್ಗೆ ಯೋಚನೆ ಮಾಡೋದು, ಹುಡುಗಿರಾದ್ರೆ ಹುಡುಗರ ಬಗ್ಗೆ ಯೋಚನೆ ಬೇಡ. ಟೈಮ್ ವೇಸ್ಟ್, ಗಾಸಿಪಿಂಗ್ ಯಾಕೆ ಬೇಕು? ಆಮೇಲೆ ಓವರ್ ಥಿಂಕಿಂಗ್ ಅಂತ ಅಂದ್ರೆ ನಾನು ಎಕ್ಸಾಮ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ, ಓದಕ್ ಆಗ್ತಾ ಇಲ್ಲ, ನಾನು ಏನಪ್ಪಾ ಮಾಡೋದು, ನಾನು ಫೇಲ್ ಆಗ್ಬಿಟ್ರೆ, ನಮ್ಮ ಅಪ್ಪ ಅಮ್ಮ ಮರ್ಯಾದೆ ಹೋಗ್ಬಿಟ್ರೆ. ಯಾಕೆ? ನೀವು ಮೊಬೈಲ್ ಯೂಸ್ ಮಾಡಿ ಟೈಮ್ ವೇಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮಂದು ಮರ್ಯಾದೆ ಬಗ್ಗೆ ನೆನಪಾಗ್ಲಿಲ್ವಾ? ಈಗ ನೆನಪಾಗುತ್ತೆ ಎಕ್ಸಾಮ್ ಹತ್ರ ಬಂದಾಗ. ಆತರ ಓವರ್ ಥಿಂಕಿಂಗ್ ಎಲ್ಲ ಬೇಡ. ಆಗುತ್ತೆ, ನಾನು ಓದ್ತೀನಿ, ಮಾಡ್ತೀನಿ, ಒಳ್ಳೆ ಸ್ಕೋರ್ ತೆಗಿತೀನಿ. ಓಕೆ, ಡನ್. ದೆನ್ ಪ್ರೋಕ್ರಾಸ್ಟಿನೇಷನ್, ಡಿಲೇಯಿಂಗ್ ಸ್ಟಡಿ ಟಾಸ್ಕ್ ಅಂದ್ರೆ ಪೋಸ್ಟ್ಪೋನ್ ಮಾಡೋದು. ನಾನೇನು ಹೇಳ್ದೆ ಯಾವಾಗಲೇ, 6:30ಗೆ 6ರಿಂದ 8 ಗಂಟೆ ತನಕ ಸ್ಟಡಿ ಅವರ್ಸ್ ಅಂತ ಹಾಕೊಂಡಿರ್ತೀರ. ಮೊಬೈಲ್ ನೋಡ್ತಾ 6:30 ಆಗ್ಬಿಡುತ್ತೆ ಅಥವಾ 6:45 ಆಗ್ಬಿಡುತ್ತೆ. ಅವಾಗ ನೀವೇನ್ ಮಾಡ್ತೀರಾ? ಟೈಮ್ ಹೋಗೋದು ಗೊತ್ತಾಗಲ್ಲ. 6 ಗಂಟೆಯಿಂದ 8 ಗಂಟೆ ತನಕ ಓದ್ಬೇಕಾಗಿತ್ತು, 6:30 6:45 ಆಗ್ಬಿಡ್ತು. ಅಯ್ಯೋ, ಈಗ ಓದಿದ್ರೆ ಆಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್. ನೀವು ಮಾಡಿದ ಟೈಮ್ ವೇಸ್ಟ್ ಅಲ್ಲ, ಬಟ್ ಇಲ್ಲಿ ಓದಿದ್ರೆ ಆಗಲ್ಲ ಅನ್ನೋ ತರ ನೀವು ಟೈಮ್ ವೇಸ್ಟ್ ಅನ್ಕೊಂತೀರಾ. ನಾಳೆಯಿಂದ ಓದೋಣ ಅಂತ ಪೋಸ್ಟ್ಪೋನ್ ಮಾಡ್ತೀರಾ. ಅದು ನಿಮ್ಮ ಮೈಂಡ್ ಕೇಳುತ್ತೆ, ಅದಕ್ಕೆ ಫಿಕ್ಸ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ 6 to 8 ಓದಕ್ಕೆ ಅಂತ ಟೈಮ್ ಟೇಬಲ್ ಹಾಕೊಂಡಿದ್ದೀರಾ, 6:30 ಆಗ್ಬಿಟ್ಟಿರುತ್ತೆ ನೀವು ಮೊಬೈಲ್ ಯೂಸ್ ಮಾಡ್ತಾ. ಸೊ ಅದು ಪೋಸ್ಟ್ಪೋನ್ ಮಾಡ್ಬಿಡಿ. 6:30 ಇಂದ 8:30 ತನಕ ಓದಿ, ಪೋಸ್ಟ್ಪೋನ್ ಮಾಡಬೇಡಿ. ಅದನ್ನೇ ಹೇಳ್ತಾ ಇರೋದು ಇಲ್ಲಿ, ಡಿಲೇಯಿಂಗ್ ದ ಸ್ಟಡಿ ಟಾಸ್ಕ್. ಓಕೆ, ನೆಕ್ಸ್ಟ್ ಟಿಪ್ ಟು ಕನ್ವರ್ಟ್ ಅನ್ಪ್ರೊಡಕ್ಟಿವ್ ಟು ಪ್ರೊಡಕ್ಟಿವ್ ಅಂದ್ರೆ ಸೆಟ್ ಟೈಮ್ ಬ್ಲಾಕ್ಸ್ ಫಾರ್ ಸ್ಟಡಿ ಅಂಡ್ ಎಂಟರ್ಟೈನ್ಮೆಂಟ್, ಸೆಟ್ ಸ್ಟಡಿ ಪ್ಲಾನರ್ಸ್. ಓಕೆ, ಅದನ್ನೇ ನಾನು ಹೇಳಿದ್ದು. ಟೈಮ್ ಟೇಬಲ್ ಯೂಸ್ ಮಾಡ್ಕೊಬೇಡಿ, ನಿಮಗೆ ನೀವೇ ಪ್ರೆಷರಿಗೆ ಹಾಕೊಂತೀರಾ. ಟಾರ್ಗೆಟ್ ಶೀಟ್ ನ ಯೂಸ್ ಮಾಡ್ಕೊಳ್ಳಿ. ಇಂಥ ಟಾರ್ಗೆಟ್ ನಾನು ಯೂಸ್ ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ, ಓಕೆ ಡನ್, ಐ ಆಮ್ ಹ್ಯಾಪಿ. ರಾತ್ರಿ ಮಲ್ಗಕ್ಕಿಂತ ಮುಂಚೆ ನೆನ್ನೆ ಏನ್ ಟಾರ್ಗೆಟ್ ಫಿಕ್ಸ್ ಆಗಿದೆಯಾ ಅದು ಚೆಕ್ ಮಾಡೋಣ. ಆಯ್ತು, ಓಕೆ, 4 ಟಾರ್ಗೆಟ್ ಅಥವಾ 5 ಟಾರ್ಗೆಟ್ ಇವತ್ತು ಮುಗಿಸಿದೀನಿ, ಟಿಕ್ ಮಾರ್ಕ್ ಮಾಡಿ. ನೆಕ್ಸ್ಟ್ ನಾಳೆಗೆ ಏನ್ ಟಾರ್ಗೆಟ್ ಫಿಕ್ಸ್ ಮಾಡಬೇಕು ಇವತ್ತು ರಾತ್ರಿ ಬರ್ದಿಡಿ, ಮಲ್ಕೊಡಿ. ಈ ತರ ಫಾಲೋ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೆ, ಯಾವ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕ್ಲೀನ್ ಆಗಿ ಎಂಡ್ ತನಕ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ, ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.